Hello everyone, let us see the scheduling algorithms in this presentation. So in this presentation you will be studying about non-preemptive scheduling, what is preemptive scheduling, why the scheduling is important and the objectives of this scheduling, and the first algorithm under the algorithm, that is your first come first serve scheduling algorithm. So let us see what is this non-preemptive scheduling. Coming to this non-preemptive scheduling, as I have already told you about this in the previous presentation itself, non-preemptive scheduling ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದ್ಸತಿ ನಾವು ಒಂದು ಪ್ರಾಸೆಸ್ಗೆ CPU ನ ಅಲಾಟ್ ಮಾಡಿದೀವಿ ಅಂತ ಅಂದ್ರೆ ಆ ಪ್ರಾಸೆಸ್ ಏನ್ ಮಾಡುತ್ತೆ, ಆ CPU ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡುತ್ತೆ. ಎಲ್ಲಿವರೆಗೂ ಯುಟಿಲೈಸ್ ಮಾಡುತ್ತೆ ಅಂತ ಅಂದ್ರೆ ಅಂಟಿಲ್ ಇಟ್ ಶುಡ್ ಬಿ ಟರ್ಮಿನೇಟೆಡ್, ಅಂದ್ರೆ ಆ CPU ಕಂಪ್ಲೀಟ್ ಆಗಿ ಅಂದ್ರೆ ಆ ಪ್ರಾಸೆಸ್ ಕಂಪ್ಲೀಟ್ ಆಗಿ ಅದ್ರದ್ದು ವರ್ಕ್ ನ ಕಂಪ್ಲೀಟ್ ಮಾಡಿ ಅದು ಟರ್ಮಿನೇಟ್ ಮಾಡಬೇಕು. ಅಥವಾ ಆ ಪ್ರೋಸೆಸ್ ಏನಾದ್ರೂ ವೇಟಿಂಗ್ ಸ್ಟೇಟ್ ಸ್ವಿಚ್ ಆದ್ರೆ ಮಾತ್ರ ಏನಾಗುತ್ತೆ, ದೆನ್ ದ CPU ವಿಲ್ ಬಿ ರಿಲೀಸ್ಡ್. ಅಂಡ್ ಇದರಲ್ಲಿ ನಮ್ಗೆ ಯಾವುದೇ ತರ ಅಂದ್ರೆ ಇಂಟರಪ್ಟ್ ಬಂತು ಅಂದ್ರೆ ನಾವು CPU ನ ಸ್ವಿಚ್ ಮಾಡಲ್ಲ, ಅದು ಯಾವುದೇ ಪ್ರಾಬ್ಲಮ್ ಇರಲ್ಲ. ಸೊ ಅಂಡರ್ ನಾನ್ ಪ್ರಿಯಂಪ್ಟಿವ್ ಸ್ಕೆಡ್ಯೂಲಿಂಗ್, ಇನ್ ದಿಸ್ ನಾನ್ ಪ್ರಿಯಂಪ್ಟಿವ್ CPU has been allotted to a process. ಒಂದ್ಸತಿ ನಾವು CPU ನ ಅಲಾಟ್ ಮಾಡಿದೀವಿ ಅಂತ ಅಂದ್ರೆ ಪ್ರಾಸೆಸ್ keeps the CPU, process ಎಲ್ಲಿವರೆಗೂ CPU ನ ಇಟ್ಕೊಳ್ಳುತ್ತೆ ಅಂತ ಅಂದ್ರೆ until it releases the CPU, ಎಲ್ಲಿವರೆಗೆ ಐದರ್ ಬೈ ಟರ್ಮಿನೇಟಿಂಗ್ ಅಂದ್ರೆ ಕಂಪ್ಲೀಟ್ ವರ್ಕ್ ಅದು ಮುಗಿಸಿ ಟರ್ಮಿನೇಟ್ ಮಾಡಬೇಕು, ಅಥವಾ ಅದೇನಾದ್ರೂ ವೇಟಿಂಗ್ ಸ್ಟೇಟಿಗೆ ಮೂವ್ ಆದಾಗ ಆ ಪ್ರಾಸೆಸ್ ಆ CPU ನ ರಿಲೀಸ್ ಮಾಡಿದೆ ಅಂತ ಹೇಳ್ತೀವಿ. ಇನ್ ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಇಟ್ ಡಸಂಟ್ ಇಂಟರಪ್ಟ್ ಅ ಪ್ರಾಸೆಸ್ ರನ್ನಿಂಗ್, ಅಂದ್ರೆ ಪ್ರಾಸೆಸ್ ಅಲ್ಲಿ ರನ್ ಆಗ್ತಿದೆ ಅಂತಂದ್ರೆ ಇನ್ನೊಂದು ಪ್ರಾಸೆಸ್ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು, ಯಾವುದೇ ತರ ಇಂಟರಪ್ಟ್ಸ್ ಇರಬಾರ್ದು ಇನ್ ದ ಮಿಡಲ್ ಆಫ್ ದ ಎಕ್ಸಿಕ್ಯೂಷನ್ ಮಾಡುವಾಗ ನಮ್ಗೆ ಯಾವುದೇ ತರ ಇಂಟರಪ್ಟ್ ಆಗ್ಬಾರ್ದು, ಅಥವಾ ಯಾವುದೇ ತರ ಲೈಕ್ ವೇಟಿಂಗ್ ಸ್ಟೇಟ್ ಅಥವಾ ಲೈಕ್ ಯಾವುದೇ ಇಂಟರಪ್ಟ್ಸ್ ಬರಬಾರ್ದು. ಅದು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇಂದ ಆದ್ರೂ ಆಗ್ಬೋದು, ಅಥವಾ ಬೇರೆ ರಿಸೋರ್ಸಸ್ ಇಂದ ಪ್ರಾಬ್ಲಮ್ ಆಗೋದು, ಆತರ ಯಾವುದೇ ಇಂಟರಪ್ಟ್ಸ್ ಬರಬಾರ್ದು, ಅಥವಾ ಯಾವುದೇ ತರ ನಮ್ಗೆ ಎರರ್ಸ್ ಬರಬಾರ್ದು. ಇನ್ಸ್ಟೆಡ್ ಇಟ್ ವೇಟ್ಸ್ ಟಿಲ್ ದ ಪ್ರಾಸೆಸ್ ಕಂಪ್ಲೀಟ್ಸ್ ಇಟ್ CPU ಬರ್ಸ್ಟ್ ಟೈಮ್, ಅಂದ್ರೆ ಅದು ಎಷ್ಟು ಟೈಮ್ ಅದಕ್ಕೆ ಅಲಾಟ್ ಮಾಡ್ಕೊಂಡಿರುತ್ತೆ, ಲೈಕ್ ಒಂದ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಕ್ ನಂಗೆ ಇಷ್ಟು ಟೈಮ್ ಬೇಕು ಅಂತ ಅದ್ ಮುಂಚೆನೆ ಹೇಳಿರುತ್ತೆ. ಸೊ ಅಲ್ಲಿವರೆಗೂ ಬೇರೆ ಪ್ರಾಸೆಸ್ ಎಲ್ಲ ವೇಟ್ ಮಾಡಬೇಕು, ಅಂಡ್ ದೆನ್ ಆಫ್ಟರ್ ದಟ್ ಇಟ್ ಕ್ಯಾನ್ ಅಲೋಕೇಟ್ ದ CPU ಟು ಎನಿ ಅದರ್ ಪ್ರಾಸೆಸ್. ಅಂದ್ರೆ ನೆಕ್ಸ್ಟ್ ಯಾವ ಪ್ರಾಸೆಸ್ ವೇಟ್ ಮಾಡ್ತಾ ಇರುತ್ತೋ ಅದು ಕಂಪ್ಲೀಟ್ ಮಾಡಾದ್ಮೇಲೆ ಎಕ್ಸಿಕ್ಯೂಷನ್ ನ ಈ ಪ್ರಾಸೆಸ್ ಏನ್ ಮಾಡುತ್ತೆ, CPU ನ ರಿಲೀಸ್ ಮಾಡುತ್ತೆ, ಸೊ ದಟ್ ದಿ ಅದರ್ ಪ್ರಾಸೆಸ್ ಕ್ಯಾನ್ ಆಕ್ಸೆಸ್ ದಟ್ CPU. Next, let us see about your preemptive. What is this preemptive? Coming to this preemptive, where preemptive ನಲ್ಲಿ ನಾವು switching ಮಾಡ್ತೀವಿ, ಅಂದ್ರೆ ಮಧ್ಯ in the middle itself we can switch one process ಇಂದ ಇನ್ನೊಂದು process ಗೆ, ಅಂದ್ರೆ CPU ನ ಏನ್ ಮಾಡ್ತೀವಿ switch ಮಾಡ್ತಾ ಹೋಗ್ತೀವಿ. That is the preemptive scheduling. The tasks are usually assigned with priorities, ಅಂದ್ರೆ priority ಕೊಡ್ತೀವಿ. ಈಗ ನಮ್ಗೆ ಇಲ್ಲಿ number of tasks ಇದೆ ಅಂತ ಅಂದ್ರೆ, ಈಗ ನಾನು ಏನಾದ್ರೂ ಈ ಫಸ್ಟ್ ಟಾಸ್ಕ್ ನಾನು ವರ್ಕ್ ಮಾಡ್ತಾ ಇರ್ತೀನಿ ಅಂದ್ರೆ ಐ ಬಿ ಎಕ್ಸಿಕ್ಯೂಟಿಂಗ್ ದಿಸ್ ಫಸ್ಟ್ ಟಾಸ್ಕ್. ನಂಗೆ ಏನಾದ್ರೂ ಈ ಸೆಕೆಂಡ್ ಟಾಸ್ಕ್ ಬರುತ್ತೆ, ಬಂದಿದ್ದಕ್ಕೆ ಏನಾದ್ರೂ ತುಂಬಾ ಪ್ರಿಯಾರಿಟಿ ಇದೆ ಅಂತಂದ್ರೆ ಇದನ್ನ ನಾನು ಏನ್ ಮಾಡ್ತೀನಿ, ಐ ಪುಟ್ ಇನ್ ಟು ದ ವೇಟಿಂಗ್ ಸ್ಟೇಟ್. ಇದನ್ನ ಫಸ್ಟ್ ಟಾಸ್ಕ್ ನ ವೇಟಿಂಗ್ ಸ್ಟೇಟಿಗೆ ಹಾಕಿ ದೆನ್ ಐ ಟೇಕ್ ಅಪ್ ದಿ ಸೆಕೆಂಡ್ ಟಾಸ್ಕ್. CPU ಏನ್ ಮಾಡುತ್ತೆ, second task na takondo it will perform that particular task. So it is based on the priorities. At times it is necessary to run a certain task that has a higher priority ಯಾವ್ದಿರುತ್ತೋ ಅದಕ್ಕೆ ಫಸ್ಟ್ ಚಾನ್ಸ್ ಕೊಡ್ತೀವಿ ಬಿಫೋರ್ another task, although it is running. though ನಾನು ಇಲ್ಲಿ ಏನ್ ಹೇಳಿದೆ, ಫಸ್ಟ್ ಟಾಸ್ಕ್ ನಾವು ರನ್ ಮಾಡ್ತಾ ಇರ್ತೀವಿ, it will be executing. though it is executing, it has to put that particular thing into your waiting state. aduna waiting state ಗೆ ಹಾಕಿ it will take up the second one because it has the higher priority ಇರೋದ್ರಿಂದ ಅದು ಏನ್ ಮಾಡುತ್ತೆ, ಫಸ್ಟ್ ಪ್ರಾಸೆಸ್ ಅಥವಾ ಎಕ್ಸಿಕ್ಯೂಷನ್ ನ waiting state ಗೆ ಹಾಕಿ it will take up the second one. therefore the running task has been interrupted, ಅಂದ್ರೆ interruption ಆಯ್ತು for some time, so it will be in the waiting state. This type of scheduling is used ಯಾವಾಗ ಆಗತ್ತೆ ಅಂದ್ರೆ ನಾವು ಪ್ರಾಸೆಸ್ ನ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಸ್ವಿಚ್ ಮಾಡುವಾಗ, ಅಥವಾ CPU ಗೆ ನಾವು
ತುಂಬಾ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡೋಕೆ ಆ ತರ ಟೈಮಲ್ಲಿ ನಾವು ಈ ಪ್ರಾಸೆಸ್ ನ ಯೂಸ್ ಮಾಡಬಹುದು. ದ ರಿಸೋರ್ಸಸ್ ಆಸ್ ಮೇನ್ಲಿ ಅಲೋಕೇಟೆಡ್ ದ ಪ್ರಾಸೆಸ್ ಫಾರ್ ಅ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್. ಅಂದ್ರೆ ಕಮ್ಮಿ ಟೈಮಿಗೆ ಅಲೋಕೇಟ್ ಮಾಡಿರ್ತೀವಿ, ಬಿಕಾಸ್ ಸ್ವಿಚ್ ಮಾಡ್ಕೊಳ್ಳುವಾಗ ಯಾವ ರಿಸೋರ್ಸಸ್ ಎಷ್ಟು ಬೇಕಾಗಿರುತ್ತೋ ಅಷ್ಟು ಟೈಮ್ ಮಾತ್ರ ನಾವು ಅಲೋಕೇಟ್ ಮಾಡಿರ್ತೀವಿ. The process is again placed back in the ready queue in case if that process will be like one state ಇಂದ one state ಗೆ ಮೂವ್ ಆಗ್ತಾನೆ ಇರುತ್ತೆ. ಫಸ್ಟ್ ಅದು ರೆಡಿ ಸ್ಟೇಟ್ ಅಲ್ಲಿ ಇರುತ್ತೆ, ರೆಡಿ ಸ್ಟೇಟ್ ಇಂದ ರನ್ನಿಂಗ್ ಸ್ಟೇಟ್ ಗೆ ಬರ್ಬೋದು, ರನ್ನಿಂಗ್ ಸ್ಟೇಟ್ ಇಂದ ಮತ್ತೆ ವೇಟಿಂಗ್ ಸ್ಟೇಟ್, ವೇಟಿಂಗ್ ಸ್ಟೇಟ್ ಇಂದ ಮತ್ತೆ ರನ್ನಿಂಗ್ ಸ್ಟೇಟ್ ಗೆ ಬರ್ಬೋದು. ಸೊ ಆಸ್ ವಿ ಹ್ಯಾವ್ ಸೀನ್ ದ ಸ್ಟೇಟಸ್ ಆಫ್ ಯುವರ್ ಪ್ರಾಸೆಸ್, ಒಂದ್ ಪ್ರಾಸೆಸ್ ಗೆ ನಾವು ಎಷ್ಟೊಂದು ಸ್ಟೇಟಸ್ ನೋಡಿದೀವಿ, ಆ ಸ್ಟೇಟಸ್ ಅಲ್ಲಿ ಅದು ಯಾವ ಸ್ಟೇಟ್ ಅಲ್ಲಿ ಆದ್ರೂ ಇರ್ಬೋದು. ಸೊ ದಿಸ್ ಇಸ್ ಅಬೌಟ್ ಯುವರ್ ಪ್ರಿಎಂಪ್ಟಿವ್ scheduling. Let us see some of the examples, that is the algorithms that comes under your preemptive scheduling. We have round robin scheduling algorithm, priority scheduling algorithm, short remaining time first scheduling algorithm, multi-level queuing scheduling. So these are the 4 algorithms which comes under your preemptive type. ಅಂದ್ರೆ switching ಆಗತ್ತೆ, ಅಂದ್ರೆ one state ಇಂದ ಇನ್ನೊಂದು state ಗೆ ಮೂವ್ ಆಗತ್ತೆ. ಅಂದ್ರೆ ಒಂದು process ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆನೆ, ಅಂದ್ರೆ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆನೆ ಇಟ್ ಮೇ ಸಫರ್ ಫ್ರಮ್ ಇಂಟ್ರಪ್ಟ್ಸ್ ಬರ್ಬೋದು. ಸೊ ನೆಕ್ಸ್ಟ್ ವಿ ಹ್ಯಾವ್ ದಿ ನಾನ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್. ನಾನ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್ ಅಂತ ಅಂದ್ರೆ ಇಲ್ಲಿ ಇಂಟ್ರಪ್ಟ್ಸ್ ಬರಲ್ಲ. ಆ ತರದಕ್ಕೆ ಯಾವ್ದು ಬರುತ್ತೆ ಅಂದ್ರೆ ಯಾರ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ನ ನಾವು ಕೋಆಪರೇಟಿವ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಂತಾನು ಹೇಳ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟ್ ಅಂತಾನು ಹೇಳ್ತೀವಿ, ರನ್ ಟು ಕಂಪ್ಲೀಷನ್, ರನ್ ಅಂಟಿಲ್ ಡನ್. So first in first out, first come first serve ಗೆನೆ ನಾವು we have different names, that is cooperative scheduling, first in first out, run to completion and run until done. Next we have priority scheduling algorithm. Priority scheduling algorithm ಎರಡರಲ್ಲೂ ಆಗುತ್ತೆ, and shortest job first or shortest job next. Next we have multi-level feedback queuing scheduling. So these are the some of the algorithms that comes under your non-preemptive scheduling. So before learning the algorithms, let us see some of the concept that has to be understood before going to the algorithm. First we have the arrival time. Arrival name itself tells that arrival ಅಂದ್ರೆ ಯಾವಾಗ ಬಂದಿದೆ, ಅಂದ್ರೆ when it arrives to the ready queue. ready queue ಅಂತ ಒಂದಿರುತ್ತೆ ನಮ್ಮ ಹತ್ರ, ಅಂದ್ರೆ ಅಲ್ಗಾರಿದಮ್ ಪರ್ಫಾರ್ಮ್ ಮಾಡುವಾಗ ರೆಡಿ ಕ್ಯೂ ಅಲ್ಲಿಗೆ ಯಾವುದು ಫಸ್ಟ್ ಬಂದಿರುತ್ತೋ ಅದು. ಸೊ ಅಂದ್ರೆ ಯಾವ ಟೈಮ್ ಅಲ್ಲಿ ಬಂದಿರುತ್ತೋ ಆ ಟೈಮ್ ನ ನಾವು ಅರೈವಲ್ ಟೈಮ್ ಅಂತ ಹೇಳ್ತೀವಿ, ದಟ್ ಈಸ್ ಯೋರ್ ಅರೈವಲ್ ಟೈಮ್. ನೆಕ್ಸ್ಟ್ ವಿ ಹ್ಯಾವ್ ದಿ ಕಂಪ್ಲೀಷನ್ ಟೈಮ್. ಕಂಪ್ಲೀಷನ್ ಟೈಮ್ ಅಂದ್ರೆ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ್ಮೇಲೆ ಎಷ್ಟು ಟೈಮ್ ತಗೊಂಡು ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡಿರುತ್ತೋ ಅಷ್ಟು. ಇವಾಗ ಫಾರ್ ಎಕ್ಸಾಂಪಲ್ P1 ಅನ್ನೋದು 0 ಟೈಮ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಬಂದಿರುತ್ತೆ, ಸೊ ದ ಅರೈವಲ್ ಟೈಮ್ ಇಸ್ 0. ನೆಕ್ಸ್ಟ್ ಕಂಪ್ಲೀಷನ್ ಟೈಮ್ ಇಲ್ಲಿ ಎಲ್ಲೋ 120 ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಬಿನ್ ಟೇಕನ್ 20 milliseconds in order to complete the execution. So that acts as your 20 acts as your completion time. Next you have the burst time. ಅಂದ್ರೆ ಎಷ್ಟು ಟೈಮ್ ರಿಕ್ವೈರ್ಡ್ ಇದೆ, ಅಂದ್ರೆ ಎಷ್ಟು ಟೈಮ್ ಅದು CPU ನ ಯೂಸ್ ಮಾಡ್ಕೊಂಡು ಎಕ್ಸಿಕ್ಯೂಷನ್ ಮಾಡ್ತಾ ಇದೆ. ಸೊ ಇಲ್ಲಿ ಯಾವುದು ಇಂಟರಪ್ಟ್ ಆಗಿಲ್ಲ, ಸೊ ಇಟ್ ಈಸ್ ಯುಟಿಲೈಸಿಂಗ್ 20 milliseconds in order to complete its execution. That is called as your burst time. Next we have the turnaround time. Turnaround time anta andre the difference between the completion time and the arrival time. So the complete time here is your 20 milliseconds and the arrival time is your 0. Andre ee example illi, so it is the 20 milliseconds. So 20 milliseconds your turnaround time. Next we have turnaround time is equals to completion time minus arrival time. That is your 20 minus 0 is equals to 20, and this is called as your turnaround time. Next we have the waiting time. Waiting time andre iವಾಗ next ಯಾವ್ದೋ P2 ಅನ್ನೋದು ಬಂದಿರುತ್ತೆ. P2 will be arriving at 0 ಅಂತಾನೆ ಅನ್ಕೊಳ್ಳೋಣ. ಬಟ್ ಅದಕ್ಕೆ ಇವಾಗ P1 ಆಲ್ರೆಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿರೋದ್ರಿಂದ ಇಟ್ ಮೇ ಟೇಕ್ the chance in order to execute at 20th millisecond ಅಲ್ಲಿ P2 ಗೆ ಚಾನ್ಸ್ ಸಿಗ್ತಾ ಇದೆ, ಅಂದ್ರೆ CPU ನ ಯುಟಿಲೈಸ್ ಮಾಡಕ್ಕೆ, ಅಥವಾ at time 20 millisecond we are allotting CPU to the P2, that is process 2. So it will take maximum 4 milliseconds in order to complete it. So the completion time would become 24. The time required
ಫಾರ್ ದಿಸ್ ಇವಾಗ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೆ ಎಷ್ಟು, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸೊ 24 minus 0, that is your 24. And in the same way ವೇಟಿಂಗ್ ಟೈಮ್. ಸೊ ಇವಾಗ ಇದು ಅರೈವಲ್ ಟೈಮ್ 0 ನಲ್ಲೇ ಇದೆ, ಬಟ್ ಅದು ವೇಟ್ ಮಾಡಿರೋದು ಎಷ್ಟೊತ್ತು, ಇಲ್ಲಿ 0 ಇಂದ 20th ವರೆಗೂ ಅಂದ್ರೆ 20 milliseconds ವರೆಗೂ ವೇಟ್ ಮಾಡಿದೆ. ಸೊ ಇಟ್ ಇಸ್ ಟರ್ನ್ ಅರೌಂಡ್ ಟೈಮ್ ಮೈನಸ್ ದ ಬರ್ಸ್ಟ್ ಟೈಮ್. ಲೆಟ್ ಅಸ್ ಸಿ ಇನ್ ಡೀಟೇಲ್ ಅಬೌಟ್ ದೀಸ್ ಥಿಂಗ್ಸ್ ಇನ್ ಅಲ್ಗಾರಿದಮ್. ಅಂದ್ರೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡುವಾಗ ನಾವು ಯಾವ ತರ ಯೂಸ್ ಮಾಡ್ತೀವಿ ಅಂತ ನೋಡೋಣ. ವೈ ಡು ವಿ ನೀಡ್ ಶೆಡ್ಯೂಲಿಂಗ್? ಶೆಡ್ಯೂಲಿಂಗ್ ಏನಕ್ಕೆ ಬೇಕು ಅಂತ ಅಂದ್ರೆ, ಇವಾಗ ನಾವು ಒಂದು ಪ್ರಾಸೆಸರ್ ಅನ್ನ ತಗೊಂಡ್ರೆ ಅದ್ರಲ್ಲಿ ಏನಾದ್ರೂ ಲೈಕ್ as we all know the difference between uniprocessor or single processor and multiprocessor. Single processor ಅಂತ ಅಂದ್ರೆ ಅಲ್ಲಿ ಏನಾದ್ರೂ ಇಂಟರಪ್ಟ್ ಬಂದ್ರೆ CPU ಏನಾಗಿರುತ್ತೆ, ಐಡಲ್ ಸ್ಟೇಟ್ ಅಂದ್ರೆ ರೆಸ್ಟ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದು ಒಂದ್ಸತಿ ಅದು ಇಂಟರಪ್ಟ್ ನ ನಾವು ಸರ್ವಿಸ್ ಕೊಟ್ಟಾದ್ಮೇಲೆ ಏನಾಗುತ್ತೆ, ಮತ್ತೆ ನಾವು CPU ನ assign ಮಾಡ್ಕೋತೀವಿ, ಅಥವಾ CPU will be allocated for that particular process and the execution starts. ಅದೇ ನಾವು ಮಲ್ಟಿ ಪ್ರೊಸೆಸರ್ ಅಥವಾ ಮಲ್ಟಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ನ ತಗೊಂಡ್ರೆ ಅಲ್ಲಿ ಸ್ವಿಚಿಂಗ್ ಆಗ್ಬೋದು. ಯಾವ ಪ್ರಾಸೆಸ್ ರೆಡಿ ಇರುತ್ತೋ ಅದನ್ನ ನಾವು CPU ಅಲೋಕೇಟ್ ಮಾಡ್ತೀವಿ, ಅವಾಗ ಅಲ್ಲಿ ಪ್ರಾಸೆಸ್ ಏನ್ ಮಾಡುತ್ತೆ, ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡುತ್ತೆ. ಅದೇ ತರ ಯಾವ್ದು CPU ವೇಟಿಂಗ್ ಸ್ಟೇಟ್ ಅಂತ ಅಂದ್ರೆ ಯಾವ್ದಾದ್ರು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇಂಟರಪ್ಟ್ ಆಗ್ಬೋದು, ಬೇರೆ ತರ ಇಂಟರಪ್ಟ್ಸ್ ಏನಾದ್ರೂ ಬಂದ್ರು ಅದು ವೇಟ್ ಮಾಡ್ಬೇಕಂದ್ರೆ ದಟ್ ವಿಲ್ ಬಿ ಮೂವ್ ಟು ದ ವೇಟಿಂಗ್ ಸ್ಟೇಟ್ ಅಂಡ್ ದ ಪ್ರಾಸೆಸ್ ವಿಚ್ ಇಸ್ ರೆಡಿ ಟು ಎಕ್ಸಿಕ್ಯೂಟ್ ವಿಲ್ ಬಿ ಅಲೋಕೇಟೆಡ್ ಟು ದ CPU. ಈ ತರ ಸ್ವಿಚಿಂಗ್ ಕಾನ್ಸೆಪ್ಟ್ ಮಾಡಿ ನಾವು CPU ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡೋದಕ್ಕೋಸ್ಕರ ನಾವು ಸ್ವಿಚಿಂಗ್ ಕಾನ್ಸೆಪ್ಟ್ ಅಂದ್ರೆ ಶೆಡ್ಯೂಲಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಸೊ ಫಾರ್ ದಿಸ್ ಪರ್ಪಸ್ ವಿ ರಿಕ್ವೈರ್ ದಿಸ್ scheduling method. Let us see what are the objectives of this scheduling algorithms. The first one is in order to make use of CPU utilization ಅಂದ್ರೆ ಮ್ಯಾಕ್ಸಿಮಮ್ ಕಂಪ್ಲೀಟ್ ಆಗಿ ಯಾವಾಗ್ಲೂ CPU ನ ಐಡಲ್ ಅಥವಾ ರೆಸ್ಟ್ ಅಲ್ಲಿ ಇಡದೆ ಯಾವಾಗ್ಲೂ ಯೂಸ್ ಮಾಡ್ಬೇಕು ಅನ್ನೋ ಪರ್ಪಸ್ಗೆ ನಾವು ಈ ಅಲ್ಗಾರಿದಮ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಫೇರ್ ಅಲೋಕೇಶನ್ ಅಂದ್ರೆ ಎಲ್ಲಾ ಪ್ರಾಸೆಸ್ಗೂ ಅಂದ್ರೆ ಯೂನಿಫಾರ್ಮಿಟಿ ಅಥವಾ ಈಕ್ವಲ್ ಶೇರ್ ಇರ್ಬೇಕು ಅನ್ನೋದಕ್ಕೋಸ್ಕರ. ಮ್ಯಾಕ್ಸಿಮಮ್ ಥ್ರೂಪುಟ್ ಅಂದ್ರೆ ಎಕ್ಸಿಕ್ಯೂಷನ್ ಫಾಸ್ಟ್ ಆಗಾದ್ರೆ ನಮ್ಗೆ ರಿಸಲ್ಟ್ಸ್ ಫಾಸ್ಟ್ ಆಗಿ ಬರುತ್ತೆ. ಸೊ ನಂಬರ್ ಆಫ್ ಪ್ರಾಸೆಸ್ ದಟ್ ಕಂಪ್ಲೀಟ್ಸ್ ದ ಪರ್ ಯೂನಿಟ್ ಟೈಮ್ ಅಂದ್ರೆ ನಾವು ಎಷ್ಟು ಟೈಮ್ಗೆ ಅಲಾಟ್ ಮಾಡಿರ್ತೀವಿ ಅದು ಅಂದ್ರೆ ರಿಸಲ್ಟ್ಸ್ ಜಾಸ್ತಿ ಅಂದ್ರೆ ದ ರಿಸಲ್ಟ್ ಶುಡ್ ಬಿ ಗೇನ್ ಅಟ್ ಅ ಗಿವನ್ ಟೈಮ್, ಅಥವಾ ಗಿವನ್ ಟೈಮ್ ಗಿಂತ ಕಮ್ಮಿ ಟೈಮ್ ಅಲ್ಲಿ ನಮಗೆ ರಿಸಲ್ಟ್ಸ್ ಬಂದ್ರೆ ವಿ ವಿಲ್ ಟೆಲ್ ದಟ್ ಇಟ್ ಈಸ್ ಆಫ್ ಅ ಎಫಿಷಿಯಂಟ್ ಒನ್ ಅಂದ್ರೆ ಥ್ರೂಪುಟ್ ಇಸ್ ಹೈ. ಮಿನಿಮಮ್ ಟರ್ನ್ ಅರೌಂಡ್ ಟೈಮ್ ಅಂದ್ರೆ ವೇಟಿಂಗ್ ಟೈಮ್ ಅಥವಾ ಟೈಮ್ ಟೇಕನ್ ಇನ್ ಆರ್ಡರ್ ಟು ಫಿನಿಶ್ ದ ಎಕ್ಸಿಕ್ಯೂಷನ್ ಶುಡ್ ಬಿ ಲೆಸ್. ಸೊ ಇಟ್ ಇಸ್ ಆಫ್ ಮಿನಿಮಮ್ ಟರ್ನ್ ಅರೌಂಡ್ ಟೈಮ್, ಮಿನಿಮಮ್ ವೇಟಿಂಗ್ ಟೈಮ್ ಅಂದ್ರೆ ನಾನು ರೆಡಿ ಕ್ಯೂ ನಲ್ಲಿ ನನಗೆ CPU ಅಲೋಕೇಟ್ ಆಗೋದಕ್ಕಿಂತ ಮುಂಚೆ ಎಷ್ಟೊತ್ತು ವೇಟ್ ಮಾಡ್ತೀನಿ, ದಟ್ ಈಸ್ ಯೋರ್ ಮಿನಿಮಮ್ ವೇಟಿಂಗ್ ಟೈಮ್. ನೆಕ್ಸ್ಟ್ ವಿ ಹ್ಯಾವ್ ದಿ ಮಿನಿಮಮ್ ರೆಸ್ಪಾನ್ಸ್ ಟೈಮ್ ಅಂದ್ರೆ ಟೈಮ್ ಟೇಕನ್ ಇನ್ ಆರ್ಡರ್ ಟು give me the first output ಆಗ್ಬೋದು ಅಥವಾ first response ಆಗ್ಬೋದು. So that is the minimum. So these three are the minimum and these three are the maximum. If the process which has average time ಅಂದ್ರೆ ಕಮ್ಮಿ average time ಇದೆ ಅಂತ ಅಂದ್ರೆ we have make use of the best scheduling algorithm. Next we have the first algorithm, that is your first come first serve algorithm or first in first serve algorithm. What is this first come first serve algorithm? As the name itself suggests, first come first serve ಅಂದ್ರೆ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ನಾವು ಫಸ್ಟ್ ಸರ್ವ್ ಮಾಡಿ ಕಳಿಸ್ತೀವಿ. ಸೊ ಇವಾಗ ನಾವು ಯಾವ್ದಾದ್ರು ಟಿಕೆಟ್ ಕ್ಯೂಸ್ ಅಲ್ಲಿ ಹೋಗ್ಬೋದು, ಟಿಕೆಟ್ ಕೌಂಟರ್ ಅಲ್ಲಿ ಹೋದಾಗ ಯಾರು ಫಸ್ಟ್ ಬರ್ತಾರೆ ನಾವು ಅವರಿಗೆ ಫಸ್ಟ್ ಟಿಕೆಟ್ ಕೊಡ್ತೀವಲ್ವಾ, ಅದು ಇದಕ್ಕೆ ಎಕ್ಸಾಂಪಲ್, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಲ್ಲಿ ಆಗುತ್ತೆ. ಸೊ ಹೂ ವಿಲ್ ಕಮ್ ಫಸ್ಟ್, ದೇ ವಿಲ್ ಬಿ ಸರ್ವ್ಡ್ ಫಸ್ಟ್. ದಿಸ್ ಇಸ್ ಅ ಸಿಂಪ್ಲೆಸ್ಟ್ ಅಲ್ಗಾರಿದಮ್. ಇದ್ರಲ್ಲಿ ಜಾಸ್ತಿ ಯಾವುದೇ ತರ ಕಾಂಪ್ಲೆಕ್ಸಿಟಿನೇ ಇಲ್ಲ, ಯಾಕೆಂದ್ರೆ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ CPU ನ ಅಲೋಕೇಟ್ ಮಾಡ್ತೀವಿ, ಅವ್ರು ಯಾವಾಗ CPU ನ ರಿಲೀಸ್ ಮಾಡ್ತಾರೆ ಅವಾಗ ನಾವು ನೆಕ್ಸ್ಟ್ ಯಾರಿರ್ತಾರೋ ಕ್ಯೂ ನಲ್ಲಿ ಅವರಿಗೆ ಕೊಡ್ತೀವಿ. So simple scheduling algorithm that schedules according to the arrival times ಅಂದ್ರೆ ಅವ್ರು ಹೆಂಗ್ ಬರ್ತಾರೆ ಆ ಬೇಸಿಸ್ ಮೇಲೆ. First come first serve algorithm states that a process that requests the CPU first, ಯಾವ್ದು CPU ನ ಫಸ್ಟ್ ರಿಕ್ವೆಸ್ಟ್ ಮಾಡುತ್ತೆ ಅವ್ರಿಗೆ ಏನ್ ಮಾಡ್ತೀವಿ ನಾವು ಫಸ್ಟ್ CPU ನ ಅಲೋಕೇಟ್ ಮಾಡ್ತೀವಿ. as we all know that it is a first in first out queue method, first in first out ಆ ಮೆಥಡ್ ನ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ.
When a process enters the ready queue, it with the PCB, that is your process control block, is linked onto the tail of the queue. ಅದನ್ನ ನಾವೇನ್ ಮಾಡ್ತೀವಿ, queueಗೆ ಲಿಂಕ್ ಮಾಡಿರ್ತೀವಿ. When the CPU will become free, the allocated to the process at the head of the queue. The running process then removed from the queue. So ಅದು process complete execution ಮಾಡಿದೆ ಅಂತಂದ್ರೆ ಏನ್ ಮಾಡ್ತೀವಿ, ಆ queue ಇಂದ ಆ process ನ remove ಮಾಡ್ತೀವಿ. So FCF is an non-preemptive, ಅಂದ್ರೆ ಇದ್ರಲ್ಲಿ ಮಧ್ಯೆ ಯಾವುದೇ ತರ interrupts ಬರಲ್ಲ. So it is an non-preemptive method. A perfect real time example ನಾನು ಆಲ್ರೆಡಿ ಹೇಳ್ದಂಗೆ ಬೈಯಿಂಗ್ ಟಿಕೆಟ್ಸ್ ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ, ಯಾರು ಫಸ್ಟ್ ಹೋಗ್ತಾರೋ ಅವ್ರಿಗೆ ನಾವು ಟಿಕೆಟ್ ನ ಸೇಲ್ ಮಾಡ್ತೀವಿ ಅಥವಾ ಟಿಕೆಟ್ ನ ಕೊಡ್ತೀವಿ. ಸೊ ದಿಸ್ ಇಸ್ ದ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಫಾರ್ ಯುವರ್ ಫಸ್ಟ್ ಕಮ್ ಫಸ್ಟ್ ಸರ್ವ್ scheduling algorithm. Next we have the Gantt chart. Gantt chart ಅಂತ ಅಂದ್ರೆ ಏನು? It is the representation. ಒಂದು ಬಾರ್ ಚಾರ್ಟ್, ನಮ್ಗೆಲ್ಲ ಗ್ರಾಫ್ಸ್ ಗೊತ್ತು, ಬಾರ್ ಗ್ರಾಫ್ ಇದೆ, ಪೈ ಚಾರ್ಟ್ಸ್ ಬರುತ್ತೆ, ಅದರಲ್ಲಿ ಇನ್ನ ಎಷ್ಟೊಂದ್ ತರ ಬರುತ್ತೆ. ಆದ್ರೆ ಈ ಗ್ಯಾಂಟ್ ಚಾರ್ಟ್ ಅನ್ನೋದು ಒಂದು ಬಾರ್ ಚಾರ್ಟ್ ರೆಪ್ರೆಸೆಂಟೇಷನ್ ಗ್ರಾಫ್ ಅಲ್ಲಿ, ವೇರ್ ಇಟ್ ಈಸ್ ಬೀನ್ ಯೂಸ್ಡ್ ಇನ್ ಆರ್ಡರ್ ಟು ಶೋ how a particular schedule includes the start and finish time. ಅಂದ್ರೆ one process ಯಾವಾಗ ಸ್ಟಾರ್ಟ್ ಮಾಡ್ತಿದೆ ಯಾವಾಗ ಎಂಡ್ ಮಾಡ್ತಿದೆ ಅನ್ನೋದನ್ನ ತೋರ್ಸಕ್ಕೋಸ್ಕರ we will make use of a graph, and that graph is called as your Gantt chart. ಅಂದ್ರೆ ಇದು ಬಾರ್ ಚಾರ್ಟ್ ಅಂತ ಹೇಳ್ತೀವಿ. It is of a bar chart. It is being used in order to illustrate a particular schedule which includes the start and finish time ಅಥವಾ end time ಅಂತಾನೂ ಹೇಳ್ಬೋದು for each of the participating. ಅಂದ್ರೆ ಎಷ್ಟೊಂದು ಪ್ರಾಸೆಸ್ ಪಾರ್ಟಿಸಿಪೇಟ್ ಮಾಡ್ತಿರತ್ತಲ್ಲ ಅದ್ರದ್ದು ಮಧ್ಯ ಅದ್ರದ್ದು ಯಾವ ತರ ಸ್ಟಾರ್ಟ್ ಟೈಮ್ ಎಲ್ಲಿ ಎಂಡ್ ಆಗ್ತಿದೆ ಈ ಟೈಮ್ ನ ರೆಪ್ರೆಸೆಂಟ್ ಮಾಡಕ್ಕೆ we will make use of a graph, that is your bar chart, and that process is called as your Gantt chart. So let us see the problem now. Coming to this problem, where we have 4 processes, ಅಂದ್ರೆ 4 ಪ್ರಾಸೆಸ್ ಇದೆ. 4 ಪ್ರಾಸೆಸ್ಗೂ ನಾವು ಯಾವ ತರ like CPU na allocate ಮಾಡ್ತೀವಿ using this first come first serve algorithm. He is telling that consider the process P1, P2, P3 and P4. P1, P2, P3, P4 ಅನ್ನೋ 4 process ನ consider ಮಾಡಿ ಅಂತ ಹೇಳ್ತಿದ್ದಾನೆ. And he is telling the arrival time of all the processes 0. ಎಲ್ಲಾ ಪ್ರಾಸೆಸ್ ಅಂದ್ರೆ 4 ಪ್ರಾಸೆಸ್ ಏನಿದೆಯೋ P1, P2, P3, P4 ಅದ್ರಷ್ಟುದು ಅರೈವಲ್ ಟೈಮ್ ಇಸ್ 0 ಅಂತ ಹೇಳ್ತಿದ್ದಾನೆ. ಇಲ್ಲಿ ಬರ್ಸ್ಟ್ ಟೈಮ್ ಅನ್ನ ಕೊಟ್ಟಿಯಾನೆ. ಬರ್ಸ್ಟ್ ಟೈಮ್ ಅಂದ್ರೆ ಅದಕ್ಕೆ ಎಷ್ಟು ಟೈಮ್ CPU ಬೇಕು ಅನ್ನೋದನ್ನ ಇಲ್ಲಿ ಕೆಳಗಡೆ ಕೊಟ್ಟಿಯಾನೆ. We have to find out the average waiting time and the average turnaround time using this FCFS scheduling algorithm. So ಈ ಅಲ್ಗಾರಿದಮ್ ನ ಅಪ್ಲೈ ಮಾಡಿ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ. So that is your average waiting time and also the average turnaround time. Coming to this burst time, we have for P1 we have 21. This is your burst time. I can represent it by BT. That is burst time. P1 ಗೆ 21 milliseconds ಅಥವಾ seconds ಅಂತಾನೆ ಅನ್ಕೊಳ್ಬಹುದು. P2 ಗೆ 3 milliseconds, P3 ಗೆ 6 milliseconds and P4 ಗೆ 2 milliseconds. So these are the burst time of your processes. As we have seen the problem statement where P1 requires 21 milliseconds and P2 requires 3 milliseconds, P3 requires 6 milliseconds and P4 requires just 2 milliseconds in order to complete its execution. Let us see how to draw this Gantt chart. Coming to this Gantt chart part, you will draw a bar chart, that is a bar graph, where though every processes, that is P1, P2, P3 and P4 has been arrived by 0 time, ಅಂದ್ರೆ ಎಲ್ಲ ಒಟ್ಟಿಗೆ ಬಂದಿದ್ರು ನಾವಿಲ್ಲಿ ಒಂದಾದ್ಮೇಲೆ ಒಂದಕ್ಕೆ ಪ್ರೋಸೆಸ್ ಕೊಡಕ್ಕಾಗೋದು. Because FCFS, that is your first come first serve, is a method based on your non-preemptive. Non-preemptive ಅಲ್ಲಿ ಒಂದು ಪ್ರಾಸೆಸ್ ಎಕ್ಸಿಕ್ಯೂಟ್ ಮಾಡುವಾಗ ಯಾವುದೇ ತರ ಇಂಟರಪ್ಟ್ಸ್ ಬರಲ್ಲ. ಸೊ ಒಂದು ಪ್ರಾಸೆಸ್ ಕಂಪ್ಲೀಟ್ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಪ್ರಾಸೆಸ್ಗೆ ಸರ್ವಿಸ್ ನ ಪ್ರೊವೈಡ್ ಮಾಡಕ್ ಆಗೋದು. ಸೊ ಫಸ್ಟ್ P1 ಗೆ ಸರ್ವಿಸ್ ಕೊಡ್ತೀವಿ, ನೆಕ್ಸ್ಟ್ P2, ನೆಕ್ಸ್ಟ್ P3, ನೆಕ್ಸ್ಟ್ P4.
and so on. if ಬೇರೆ ಪ್ರಾಸೆಸರ್ಸ್ ಏನಾದ್ರೂ ನಾವು ಆಡ್ ಮಾಡಿದ್ರೆ ಲೈಕ್ P5 P6 ಅಂತ ಆಡ್ ಮಾಡಿದ್ರು P4 ಆದ್ಮೇಲೆ ನಾವು ಪ್ರೊವೈಡ್ ಮಾಡೋದು. ದೋ ದ ಅರೈವಲ್ ಟೈಮ್, ಎಲ್ಲಾದ್ರದ್ದು ಅರೈವಲ್ ಟೈಮ್ ಅಂದ್ರೆ ಎಲ್ಲ ಒಟ್ಟಿಗೆ ಬಂದಿದ್ರು ನಾವು ಈ ಬೇಸಿಸ್ ಮೇಲೆನೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ ಪ್ರಾಸೆಸ್ ನ ಅಂದ್ರೆ ಸರ್ವಿಸ್ ನ ಪ್ರೊವೈಡ್ ಮಾಡ್ತೀವಿ. ಸರ್ವಿಸ್ ಇಸ್ ನಥಿಂಗ್ ಬಟ್ CPU ನ ಅಸೈನ್ ಮಾಡ್ತೀವಿ ಅಥವಾ ಅಲೋಕೇಟ್ ಮಾಡ್ತೀವಿ ಫಾರ್ ದ ಪರ್ಟಿಕ್ಯುಲರ್ ಪ್ರಾಸೆಸ್. ಆಸ್ ವಿ ಆಲ್ ನೋ ಎಲ್ಲ ಪ್ರಾಸೆಸ್ 0th ಟೈಮ್ ಇಂದ ಬಂದಿದೆ. 0th ಅಂದ್ರೆ ಆ ಟೈಮ್ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ P1 ಅದ್ರದ್ದು ಕಂಪ್ಲೀಟ್ ಮಾಡಕ್ಕೆ, P1 ಟಾಸ್ಕ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ, ದಿಸ್ ಇಸ್ ಯುವರ್ ಬಸ್ಟ್ ಟೈಮ್ ಅಂದ್ರೆ ಎಷ್ಟು ಟೈಮು CPU ನ ನಾವು ಅಸೈನ್ ಮಾಡಬೇಕು ಅಥವಾ ಆ ಪ್ರಾಸೆಸ್ಗೆ ಅಲೋಕೇಟ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಇಟ್ ರಿಕ್ವೈರ್ಸ್ 21 milliseconds. So P1 requires 21 milliseconds in order to complete its task. So in order to take up P2, now P2 ಗೆ next CPU ನ ಅಸೈನ್ ಮಾಡ್ಬೇಕು ಅಥವಾ ಅಲೋಕೇಟ್ ಮಾಡಬೇಕು ಅಂತಂದ್ರೆ ಈ 21 milliseconds ಆದ್ಮೇಲೆ ನಾವು ಅಲೋಕೇಟ್ ಮಾಡಬೇಕು. ಸೊ P2 ಸ್ಟಾರ್ಟ್ ಮಾಡೋದೇ 21 ಇಂದ. If I consider P2, it will start from 21 and it requires ಎಷ್ಟು ಟೈಮ್ ಬೇಕದು CPU ನಲ್ಲಿ ಎಷ್ಟು ಟೈಮ್ ವರ್ಕ್ ಮಾಡಬೇಕು, ಇಟ್ ಶುಡ್ ವರ್ಕ್ ಫಾರ್ 3 milliseconds. 3 milliseconds ಸಾಕು ಅದ್ರದ್ದು ಟಾಸ್ಕ್ ನ ಅದು ಕಂಪ್ಲೀಟ್ ಮಾಡಕ್ಕೆ. ಸೊ ಇಟ್ ಟೋಟಲ್ ಎಷ್ಟು ಬೇಕಾದ್ರೆ ಎಲ್ಲಿ ಕಂಪ್ಲೀಟ್ ಮಾಡುತ್ತೆ, ಅಟ್ ವಾಟ್ ಟೈಮ್ ಇಟ್ ವಿಲ್ ಕಂಪ್ಲೀಟೆಡ್, 21 plus 3 it is 24. ಸೊ P2 ಏನ್ ಮಾಡುತ್ತೆ 24 ಟೈಮ್ ವರ್ಗೂ CPU ನ ಯೂಸ್ ಮಾಡಿಕೊಂಡು at the time of 24 it will release the CPU. In the same way P3 24 ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ, 24 ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ and it needs 6 milliseconds. 6 milliseconds ಬೇಕು. ಸೊ 30 ಅಂದ್ರೆ when the time becomes 30 ಯಾವಾಗ ಆಗುತ್ತೆ ಅವಾಗ ಅದು ರಿಲೀಸ್ ಮಾಡುತ್ತೆ CPU ನ. In the same way P4 will release by the time 32 because it will start by 30 and it will make use of the CPU for 2 milliseconds and it will complete its task by 32. That is, so each and every process has been completed. Andre ella process at the time of 32 they have completed their execution. So coming to the waiting time, ಎಲ್ಲಾ processes ಬಂದಿರೋದು ಅರೈವಲ್ ಟೈಮ್ ನ ನಾನು ಬೇಕಂದ್ರೆ 8t ಅಂತ ಹೇಳ್ಬೋದು. ಅರೈವಲ್ ಟೈಮ್ ಆಫ್ ಈಚ್ process is 0 because ಕ್ವಶನ್ ಅಲ್ಲೇ ಹೇಳಿದಾನೆ each and every process has been arrived at the time 0 ಅಂತ. and ಈ P1 ವೇಟೇ ಮಾಡಿಲ್ಲ, ಬಂದ ತಕ್ಷಣ ಅದಕ್ಕೆ ಸರ್ವಿಸ್ ಸಿಕ್ಕಿದೆ. ಸೊ ದ ಅರೈವಲ್ ಟೈಮ್ ಆರ್ ದ ವೇಟಿಂಗ್ ಟೈಮ್ ಇಸ್ 0. Coming to next, let us see what is the waiting time of P2. P2 waiting time ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, the time it has been started, ಯಾವಾಗ ಸ್ಟಾರ್ಟ್ ಮಾಡಿದೆ 21 ಅಲ್ಲಿ ಅದುದು ಅಂದ್ರೆ ಅದಕ್ಕೆ CPU ಅಲೋಕೇಟ್ ಆಗಿರೋದು, ಅದು ಅರೈವ್ ಆಗಿರೋ ಟೈಮ್ ಎಷ್ಟು 0. 21 minus 0 is equals to 21 ಅಂದ್ರೆ the waiting time of P2 is 21 milliseconds. In the same way calculate the waiting time for P3. That is P3 has started at 24 milliseconds. 24 al start madide and the arrival time is again 0. So 24 minus 0 is 24 milliseconds. And it has been waited for 24 milliseconds. Next, let us see for the P4. P4 has been started at 30th millisecond. 30th millisecond al start madide. So 30 minus the arrival time is again 0. So 30 minus 0 is 30. So P4 ಎಷ್ಟು milliseconds wait madide, 30 milliseconds wait madide. So these are the waiting times of your processes. P1 has not waited, that is 0 millisecond. P2 has been waited for 21 milliseconds and P3 has been waited for 24 milliseconds and P4 has been waited for 30 milliseconds. Next, once you have calculated all the waiting timing for all the processes, individual ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ next we have to calculate the average. Coming to this average waiting time is equal to
waiting time of each processes divided by the number of processors. So let us calculate this average waiting time. Coming to this average waiting time, the waiting time of P1 is 0 plus waiting time of P2 is 21 plus waiting time of P3 is 24. Next, the waiting time of P4 is 30 milliseconds. And how many processor we have? The sum of these things should be divided by the number of processors. The processor we have here is 4 because P1, P2, P3 and P4. So the total number of processors is 4. So it becomes 75. The sum becomes 75 and that should be divided by the total number of processor, that is 4. So 75 divided by 4 is 18.75 milliseconds. So this is how we will calculate the average waiting time. Next, let us see how to calculate the turnaround time. Turnaround time is equal to burst time plus the waiting time. So for P1, as we all know, the burst time for P1 is 21 milliseconds and for P2 it is 3 milliseconds, P3 it is 6 and for P4 it is just 2 milliseconds. In the same way, the waiting time, this is your burst time and this is your WT, that is waiting time. It is 0, it is 21, 24 as we have calculated in the previous slide. I am just writing it here, and it is 30. So in order to calculate the turnaround time, it is an easy method. First, what is the burst time of your P1, that is processor 1? It is 21. So 21 plus waiting time is 0. The total turnaround time of the processor P1 is 21 milliseconds. In the same way, if I calculate the turnaround time of P2, the burst time of P2 is 3 and the waiting time of this processor P2 is 21. So the total is 24. So 24 millisecond is the turnaround time of your processor P2. Next, let us calculate it for P3. The burst time is 6 milliseconds plus the waiting time is 24 milliseconds. So 24 plus 6 is equals to 30. So 30 milliseconds is the waiting, that is your turnaround time of your P3 processor. For P4 we have the burst time is 2 and the waiting time is 30. So 2 plus 30 is equals to 32 milliseconds. Once we have calculated the turnaround time for each processor, that is individual processor, let us calculate the average time of the average turnaround time. The average turnaround time is being stated as the turnaround time of the individual processor divided by the number of processors. The turnaround time of the processor P1 is 21 milliseconds plus the turnaround time of the processor P2 is 24 milliseconds plus the turnaround time of your processor P3 is 30 milliseconds and the turnaround time of your P4 processor is 32 milliseconds. So it should be divided by the total number of processor is 4. Here the sum becomes 21 plus 24 is 45. 75 plus 32 is 25
21 plus 24 plus 30 plus 32, it is 107. The total is 107. That should be divided by the total number of processors, that is 4. So 107 divided by 4 is 26.75 milliseconds. So this is the turnaround time, that is the average turnaround time for the given problem. So this is how we will calculate the average time for each that is each processor and the average time. Then we will calculate the turnaround time and the average turnaround time. If the question has been asked, then you have to start with your Gantt chart. Once you have prepared the Gantt chart, you have to go for your waiting time for each processor. Once you have calculated the waiting time for individual processes, then you have to calculate the average waiting time. Average waiting time ಆದ್ಮೇಲೆ ನಾವು individual processಗೆ turnaround time ನ calculate ಮಾಡ್ತೀವಿ. Turnaround time ನ calculate ಮಾಡಾದ್ಮೇಲೆ, that is for individual processesಗೆ calculate ಮಾಡಾದ್ಮೇಲೆ, then we will go for your average turnaround time. Next, let us see the problems or the disadvantages of FCFS. As we all know, FCFS is the simplest one. Simplest one ಮತ್ತೆ easy ಆಗಿ ಅದನ್ನ implement ಮಾಡ್ಕೊಬಹುದು. But though it is a simple one and easy to implement it, we have some of the problems that has been associated with your FCFS scheduling algorithm. Let us see what are the problems that has been associated with your FCFS algorithm. The first problem, ಇದರಲ್ಲಿ ಪ್ರಿಯಾರಿಟಿ ಬರ್ತಿದೆ ಅಂತ ಅಂದ್ರೆ ಯಾವುದೇ ತರ ಪ್ರಿಯಾರಿಟಿಗೂ ನಾವು ಇಲ್ಲಿ we will not access the priority, or we will not matter, or we are not bothered about the priority. ಆ process ಗೆ ಎಷ್ಟೇ priority ಇರಲಿ ಅಥವಾ highest priority ಇರಲಿ, we are not bothered. ಯಾವ್ದು ಫಸ್ಟ್ ಬಂದಿರುತ್ತೋ ಆ process ಗೆ ಸರ್ವಿಸ್ ಕೊಡ್ತೀವಿ. ಆಮೇಲೆ ಇದರಲ್ಲಿ ನಮ್ಗೆ ಲೈಕ್ ಯಾವ್ದಾದ್ರು ಒಂದು processಗೆ ಏನಾದ್ರೂ ತುಂಬಾ ಟೈಮ್ ಅದು CPU ನ ಯುಟಿಲೈಸ್ ಮಾಡ್ತಿದೆ ಅಂತ ಅಂದ್ರೆ, then ಅದರ್ಸ್ process ಯಾವ್ದು ವೇಟಿಂಗ್ ಲಿಸ್ಟ್ ಅಲ್ಲಿ ಇರುತ್ತೋ ಅದು ತುಂಬಾ ಟೈಮ್ ವೇಟ್ ಮಾಡ್ತಾನೆ ಇರಬೇಕು. ಸೊ ವೇಟಿಂಗ್ ಟೈಮ್ ಕುಡ್ ಬಿಕಮ್ ಮೋರ್ ಫಾರ್ ದಿ ಅದರ್ processes which are in the ready queue. ರೆಡಿ ಕ್ಯೂ ಅಲ್ಲಿ ಇರೋ processorಗೆ ತುಂಬಾ ವೇಟಿಂಗ್ ಟೈಮ್ ಅಲ್ಲೇ ಇರುತ್ತೆ. ಅಂಡ್ ಯಾವ್ದಾದ್ರು ಇಂಟ್ರಪ್ಟ್ ಬಂದಾಗ ಏನಾಗುತ್ತೆ, ಕಂಪ್ಲೀಟ್ ಸಿಸ್ಟಮ್ ಕ್ರಾಶ್ ಆಗ್ಬಿಡ್ಬೋದು. ಅಂದ್ರೆ ದ ಕಂಪ್ಲೀಟ್ ಸಿಸ್ಟಮ್ಸ್ ಮೇ ಫೇಲ್. ಆ ತರ ಆದಾಗ ದ processes which are in the ready state ಅದು ಎಕ್ಸಿಕ್ಯೂಟ್ ಮಾಡ್ತಿಲ್ಲ ಅಂದ್ರೂ ಏನಾಗ್ಬಿಡುತ್ತೆ, ದ ಕಂಪ್ಲೀಟ್ ಸಿಸ್ಟಮ್ itself goes down. ಆ ತರ ಕೇಸಸ್ ಜಾಸ್ತಿ ಇದೆ. Next we have the no optimal average waiting time. Average waiting time ಇಲ್ಲಿ optimal ಆಗಿರಲ್ಲ, ಯಾವ ತರ ಬೇಕಾದ್ರೂ ವೇರಿ ಆಗ್ಬೋದು. And next we have the resource utilization. Parallel ಆಗಿ ಆಗಲ್ಲ. ಇವಾಗ ನನಗೆ ಕಂಪ್ಲೀಟ್ ರಿಸೋರ್ಸಸ್ ಬೇಕು ಅಂತ ಅಂದ್ರೆ ನಾನು ಎಷ್ಟು ರಿಸೋರ್ಸಸ್ ಅಂದ್ರೆ ನಾನು ಇದರಲ್ಲಿ ಮಧ್ಯ ಇಂಟರಪ್ಟ್ ಮಾಡಂಗಿಲ್ಲ, ಅಥವಾ ಇಂಟರ್ಮೀಡಿಯೇಟ್ ಅಂದ್ರೆ ಸ್ವಿಚಿಂಗ್ ಆಗಲ್ಲ ಒಂದ್ ಪ್ರಾಸೆಸ್ ಇಂದ ಇನ್ನೊಂದ್ ಪ್ರಾಸೆಸ್ಗೆ. ಒಂದ್ ಪ್ರಾಸೆಸ್ ಅದ್ರದ್ದು ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡೋವರೆಗೂ ಅದು ರಿಸೋರ್ಸಸ್ ನ ರಿಲೀಸ್ ಮಾಡಲ್ಲ. ಸೊ ಒಂದ್ಸತಿ ನಾನು ಏನ್ ಕಂಪ್ಲೀಟ್ ರಿಸೋರ್ಸಸ್ ಬೇಕು ಅದನ್ನ ಫಸ್ಟ್ ಅಲೋಕೇಟ್ ಮಾಡ್ಕೊತೀನಿ. ಅದಾದ್ಮೇಲೆ ಏನ್ ಮಾಡ್ತೀನಿ, ನಾನು ಎಕ್ಸಿಕ್ಯೂಷನ್ ನ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಏನಾಗತ್ತೆ, ಬೇರೆ ಪ್ರೊಸೆಸಸ್ಗೆ ರಿಸೋರ್ಸಸ್ ಸಿಗದೆ ಅದು ವೇಟ್ ಮಾಡ್ತಾ ಇರ್ಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ನಾವು ಕನ್ವೆ ಎಫೆಕ್ಟ್ ಅಂತ ಅಥವಾ ಕಾನ್ವಾಯ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಹೆನ್ಸ್ ಪುವರ್ ರಿಸೋರ್ಸ್ ಯುಟಿಲೈಸೇಷನ್. ಸೊ ರಿಸೋರ್ಸಸ್ ಕೂಡ ಯುಟಿಲೈಸ್ ಆಗಲ್ಲ. ಬೇರೆ ರಿಸೋರ್ಸಸ್ ಫ್ರೀ ಇರತ್ತೆ, ಬಟ್ ಅದಕ್ಕೆ ಬೇಕಾಗಿರೋ ಮೇನ್ ರಿಸೋರ್ಸಸ್ ಸಿಕ್ಕಿಲ್ಲ ಅಂದಾಗ ಏನಾಗುತ್ತೆ, ದಿ resources which are left is also not used, ಅಂದ್ರೆ ಅದು ಯುಟಿಲೈಸ್ ಆಗಲ್ಲ. and no optimal average time ಇಲ್ಲಿ ಇರಲ್ಲ. and higher priority, ಯಾವ್ದಾದ್ರು processಗೆ ನಾವು priority ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಇದ್ರಲ್ಲಿ ಯಾವ್ದೇ ತರ priority ಇದ್ರೂನು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. and ಸಿಸ್ಟಮ್ ಏನಾದ್ರೂ ಕ್ರಾಶ್ ಆದ್ರೆ, ಸಿಸ್ಟಮ್ ಏನಾದ್ರೂ ಫೇಲ್ ಆದ್ರೆ ಕಂಪ್ಲೀಟ್ ಮೆಥಡೇ ವೇಸ್ಟ್ ಆಗ್ಬಿಡತ್ತೆ. and waiting time ಜಾಸ್ತಿ ಇರತ್ತೆ. it has to wait until the first process is going to complete the execution. ಅದು ಇವಾಗ ಅಲ್ಲಿ 100 milliseconds ಅಥವಾ 100 seconds wait ಮಾಡ್ಬೇಕಾ ಅಂತಂದ್ರು it should wait in the ready queue. So what is this convoy
ಎಫೆಕ್ಟ್. ಕೆನಾಯ್ ಎಫೆಕ್ಟ್ ಅಂತಂದ್ರೆ ರಿಸೋರ್ಸಸ್ ಅಂತ ಹೇಳಿದೆ. ರಿಸೋರ್ಸಸ್ನ ನಾವು ಶಾರ್ಟ್ ಟೈಮ್ ಏನಾದರೂ ಲೈಕ್ ಅದನ್ನು ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳಕ್ ಆಗ್ತಿಲ್ಲ ಅಥವಾ ನಾವು ರಿಸೋರ್ಸಸ್ನ ಕರೆಕ್ಟಾಗಿ ಅಲೋಕೇಟ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ದೆನ್ ವಿ ವಿಲ್ ಕಾಲ್ ದಟ್ ಎಫೆಕ್ಟ್ ಆಸ್ ಅ ಕಾನ್ವಾಯ್ effect. Convoy effect is a situation where many processes who needs to use a resources for short time are blocked by one processor holding for a long time. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ n ನಂಬರ್ ಆಫ್ ಪ್ರಾಸೆಸ್ ಇರುತ್ತೆ. P2ಗೆ ಜಸ್ಟ್ ಎಷ್ಟು 2 ಮಿಲಿ ಸೆಕೆಂಡ್ ಅಥವಾ 2 ಸೆಕೆಂಡ್ ಅಲ್ಲಿ ಅದ್ರದ್ದು ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡುತ್ತೆ. ಬಟ್ P1 ಆಲ್ಮೋಸ್ಟ್ 100 ಮಿಲಿ ಸೆಕೆಂಡ್ಸ್ ಅಥವಾ 100 ಸೆಕೆಂಡ್ಸ್ ಅಥವಾ 1000 ಸೆಕೆಂಡ್ಸ್ ಅಂತಾನೆ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 1000 ಸೆಕೆಂಡ್ಸ್ ಎಲ್ಲಾಯ್ತು, ಇದು ಜಸ್ಟ್ 1002 ಸೆಕೆಂಡ್ಸ್ ಅಂತಾನೆ ಇಟ್ಕೊಳ್ಳೋಣ. ಬೈ 1002 ಸೆಕೆಂಡ್ಸ್ ಅಂದ್ರೆ P2 ಅದಕ್ಕೆ ಜಸ್ಟ್ 2 ಸೆಕೆಂಡ್ ಸಿಕ್ಕಿದ್ರೆ ಅದ್ರದ್ದು ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡುತ್ತೆ. ಬಟ್ P1ಗೆ 1000 ಸೆಕೆಂಡ್ಸ್ ಬೇಕು. ಆ ತರ ಇದ್ದಾಗ P2 ಎಷ್ಟೊತ್ತು ವೇಟ್ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ನಾವು ರಿಸೋರ್ಸಸ್ ನ ಅಲ್ಲಿ ಸ್ವಿಚ್ ಮಾಡಕ್ ಆಗಲ್ಲ ಒಂದ್ ಪ್ರಾಸೆಸ್ ಇಂದ ಇನ್ನೊಂದ್ ಪ್ರಾಸೆಸ್ಗೆ, ಬಿಕಾಸ್ ಇಟ್ ಈಸ್ ಆಫ್ ಅ ನಾನ್ ಪ್ರಿಯಂಪ್ಟಿವ್ ಟೈಪ್. ಅಂಡ್ ಇದ್ರಲ್ಲಿ ಫಸ್ಟ್ ಯಾವ್ದು ಬಂದಿರುತ್ತೋ ಅದಕ್ಕೆ ನಾವು ಸರ್ವಿಸ್ ಪ್ರೊವೈಡ್ ಮಾಡೋದ್ರಿಂದ ರಿಸೋರ್ಸಸ್ ನ ನಾವು ಅದಕ್ಕೆ ಅಲೋಕೇಟ್ ಮಾಡಕ್ ಆಗಲ್ಲ. ಅಂಡ್ P2 ಹ್ಯಾಸ್ ಟು ವೇಟ್ ಬಿಕಾಸ್ ಅದಕ್ಕೆ ಬೇರೆ ಚಾನ್ಸಸ್ ಇರಲ್ಲ ಅಥವಾ ಬೇರೆ ಆಲ್ಟರ್ನೇಟಿವ್ ವೇ ಇರಲ್ಲ. ಸೊ this method is called as a Convoy effect. This is essentially leads to the poor utilization. Andre the resources will not be utilized properly, hence it will lead to poor performance. The performance rate ಏನಿರುತ್ತೋ ಅದು ತುಂಬಾ ಕಮ್ಮಿ ಇರುತ್ತೆ. So this is about your FCFS algorithm. Let us see the shortest job first scheduling, that is SJF, in the next presentation.